ಹೊಸ ಫ್ಲಾಟ್ ಕನಸು ಕಾಣ್ತಾ ಇದ್ದ ಕೋಗಿಲು ನಿವಾಸಿಗಳಿಗೆ ಶಾಕ್ ಎದುರಾಗಿದೆ. ಅಕ್ರಮ ವಾಸಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ. 25 ಮನೆಗಳ ಹಂಚಿಕೆ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನಿನ್ನೆ ನಡೆಯಬೇಕಿದ್ದ 25 ಫ್ಲಾಟ್ಗಳ ಹಂಚಿಕೆ ಕಾರ್ಯಕ್ರಮ ಆದರೆ ಜಿಲ್ಲಾಡಳಿತದಿಂದ ದೃಢೀಕರಣ ಪತ್ರ ಬಾರದ ಹಿನ್ನೆಲೆ ರದ್ದಾಗಿದೆ. ಮತ್ತೊಮ್ಮೆ ದಾಖಲೆಗಳನ್ನು ಪರಿಶೀಲನೆಗೆ ಮುಂದಾದ ಜಿಲ್ಲಾಡಳಿತ. ಎಲ್ಲ ಆಧಾರಗಳನ್ನು ಪರಿಶೀಲನೆ ಮಾಡಲಿರುವಂತಹ ಜಿಲ್ಲಾಡಳಿತ. ಮನೆ ಪಡೆಯುವ ಹುಮ್ಮಸ್ಸಿನಲ್ಲಿದ್ದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೂಚನೆ ಕೊಟ್ಟಿದ್ರು. ಆರಂಭದಲ್ಲಿ 25ರಿಂದ 35 ಜನರಿಗೆ ಈ ಫ್ಲಾಟ್ಗಳನ್ನು ಹಂಚಿಕೆ ಮಾಡಬೇಕು ಅಂತ. ಈಗಾಗಲೇ ದಾಖಲೆಗಳನ್ನು ಪರಿಶೀಲನೆ ಮಾಡಿ 25 ಜನರಿಗೆ ಈ ಫ್ಲಾಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ರು, ಹಂಚಿಕೆ ಮಾಡಲಿಕ್ಕೆ. ಆದರೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಜಿಲ್ಲಾಡಳಿತ ಮತ್ತೆ ಈ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದಾದ ಬಳಿಕ ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂತ ಮುಂದಾಗಿದೆ. ಮತ್ತೊಮ್ಮೆ ದಾಖಲೆಗೆ ಈಗ ಮುಂದಾಗಿದ್ದಾರೆ. ಒಂದ್ ಕಡೆ ಈಗ ಕೋಗಿಲು ನಿವಾಸಿಗಳಿಗೆ ಡಬಲ್ ಟೆನ್ಷನ್ ಎದುರಾಗಿರೋದು. ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ. ಹೊಸ ಫ್ಲಾಟ್ ಕನಸು ಕಾಣ್ತಾ ಇದ್ದ ಕೋಗಿಲು ನಿವಾಸಿಗಳಿಗೆ ಶಾಕ್ ಎದುರಾಗಿದೆ. ಅಕ್ರಮ ವಾಸಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ. 25 ಮನೆಗಳ ಹಂಚಿಕೆ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನಿನ್ನೆ ನಡೆಯಬೇಕಿದ್ದ 25 ಫ್ಲಾಟ್ಗಳ ಹಂಚಿಕೆ ಕಾರ್ಯಕ್ರಮ ಆದರೆ ಜಿಲ್ಲಾಡಳಿತದಿಂದ ದೃಢೀಕರಣ ಪತ್ರ ಬಾರದ ಹಿನ್ನೆಲೆ ರದ್ದಾಗಿದೆ. ಮತ್ತೊಮ್ಮೆ ದಾಖಲೆಗಳನ್ನು ಪರಿಶೀಲನೆಗೆ ಮುಂದಾದ ಜಿಲ್ಲಾಡಳಿತ. ಎಲ್ಲ ಆಧಾರಗಳನ್ನು ಪರಿಶೀಲನೆ ಮಾಡಲಿರುವಂತಹ ಜಿಲ್ಲಾಡಳಿತ. ಮನೆ ಪಡೆಯುವ ಹುಮ್ಮಸ್ಸಿನಲ್ಲಿದ್ದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೂಚನೆ ಕೊಟ್ಟಿದ್ರು. ಆರಂಭದಲ್ಲಿ 25ರಿಂದ 35 ಜನರಿಗೆ ಈ ಫ್ಲಾಟ್ಗಳನ್ನು ಹಂಚಿಕೆ ಮಾಡಬೇಕು ಅಂತ. ಈಗಾಗಲೇ ದಾಖಲೆಗಳನ್ನು ಪರಿಶೀಲನೆ ಮಾಡಿ 25 ಜನರಿಗೆ ಈ ಫ್ಲಾಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ರು, ಹಂಚಿಕೆ ಮಾಡಲಿಕ್ಕೆ. ಆದರೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಜಿಲ್ಲಾಡಳಿತ ಮತ್ತೆ ಈ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದಾದ ಬಳಿಕ ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂತ ಮುಂದಾಗಿದೆ. ಮತ್ತೊಮ್ಮೆ ದಾಖಲೆಗೆ ಈಗ ಮುಂದಾಗಿದ್ದಾರೆ. ಒಂದ್ ಕಡೆ ಈಗ ಕೋಗಿಲು ನಿವಾಸಿಗಳಿಗೆ ಡಬಲ್ ಟೆನ್ಷನ್ ಎದುರಾಗಿರೋದು. ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ. ಹೊಸ ಫ್ಲಾಟ್ ಕನಸು ಕಾಣ್ತಾ ಇದ್ದ ಕೋಗಿಲು ನಿವಾಸಿಗಳಿಗೆ ಶಾಕ್ ಎದುರಾಗಿದೆ. ಅಕ್ರಮ ವಾಸಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ. 25 ಮನೆಗಳ ಹಂಚಿಕೆ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನಿನ್ನೆ ನಡೆಯಬೇಕಿದ್ದ 25 ಫ್ಲಾಟ್ಗಳ ಹಂಚಿಕೆ ಕಾರ್ಯಕ್ರಮ ಆದರೆ ಜಿಲ್ಲಾಡಳಿತದಿಂದ ದೃಢೀಕರಣ ಪತ್ರ ಬಾರದ ಹಿನ್ನೆಲೆ ರದ್ದಾಗಿದೆ. ಮತ್ತೊಮ್ಮೆ ದಾಖಲೆಗಳನ್ನು ಪರಿಶೀಲನೆಗೆ ಮುಂದಾದ ಜಿಲ್ಲಾಡಳಿತ. ಎಲ್ಲ ಆಧಾರಗಳನ್ನು ಪರಿಶೀಲನೆ ಮಾಡಲಿರುವಂತಹ ಜಿಲ್ಲಾಡಳಿತ. ಮನೆ ಪಡೆಯುವ ಹುಮ್ಮಸ್ಸಿನಲ್ಲಿದ್ದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೂಚನೆ ಕೊಟ್ಟಿದ್ರು. ಆರಂಭದಲ್ಲಿ 25ರಿಂದ 35 ಜನರಿಗೆ ಈ ಫ್ಲಾಟ್ಗಳನ್ನು ಹಂಚಿಕೆ ಮಾಡಬೇಕು ಅಂತ. ಈಗಾಗಲೇ ದಾಖಲೆಗಳನ್ನು ಪರಿಶೀಲನೆ ಮಾಡಿ 25 ಜನರಿಗೆ ಈ ಫ್ಲಾಟ್ ಅನ್ನು ಕೊಡೋದಕ್ಕೆ ಮುಂದಾಗಿದ್ರು, ಹಂಚಿಕೆ ಮಾಡಲಿಕ್ಕೆ. ಆದರೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಜಿಲ್ಲಾಡಳಿತ ಮತ್ತೆ ಈ ಅಗತ್ಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದಾದ ಬಳಿಕ ಮನೆಗಳನ್ನು ಹಂಚಿಕೆ ಮಾಡಬೇಕು ಅಂತ ಮುಂದಾಗಿದೆ. ಮತ್ತೊಮ್ಮೆ ದಾಖಲೆಗೆ ಈಗ ಮುಂದಾಗಿದ್ದಾರೆ. ಒಂದ್ ಕಡೆ ಈಗ ಕೋಗಿಲು ನಿವಾಸಿಗಳಿಗೆ ಡಬಲ್ ಟೆನ್ಷನ್ ಎದುರಾಗಿರೋದು. ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ. ಹೊಸ ಫ್ಲಾಟ್ ಕನಸು ಕಾಣ್ತಾ ಇದ್ದ ಕೋಗಿಲು ನಿವಾಸಿಗಳಿಗೆ ಶಾಕ್ ಎದುರಾಗಿದೆ. ಅಕ್ರಮ ವಾಸಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ. 25 ಮನೆಗಳ ಹಂಚಿಕೆ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನಿನ್ನೆ ನಡೆಯಬೇಕಿದ್ದ 25 ಫ್ಲಾಟ್ಗಳ ಹಂಚಿಕೆ ಕಾರ್ಯಕ್ರಮ ಆದರೆ ಜಿಲ್ಲಾಡಳಿತದಿಂದ ದೃಢೀಕರಣ ಪತ್ರ ಬಾರದ ಹಿನ್ನೆಲೆ ರದ್ದಾಗಿದೆ. ಮತ್ತೊಮ್ಮೆ ದಾಖಲೆಗಳನ್ನು ಪರಿಶೀಲನೆಗೆ ಮುಂದಾದ ಜಿಲ್ಲಾಡಳಿತ. ಎಲ್ಲ ಆಧಾರಗಳನ್ನು ಪರಿಶೀಲನೆ ಮಾಡಲಿರುವಂತಹ ಜಿಲ್ಲಾಡಳಿತ. ಮನೆ ಪಡೆಯುವ ಹುಮ್ಮಸ್ಸಿನಲ್ಲಿದ್ದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೂಚನೆ ಕೊಟ್ಟಿದ್ರು. ಆರಂಭದಲ್ಲಿ 25ರಿಂದ 35 ಜನರಿಗೆ ಈ ಫ್ಲಾಟ್ಗಳನ್ನು ಹಂಚಿಕೆ ಮಾಡಬೇಕು ಅಂತ.
ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡಿ 25 ಜನರಿಗೆ ಈ ಫ್ಲಾಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ರು, ಹಂಚಿಕೆ ಮಾಡಲಿಕ್ಕೆ. ಆದರೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಜಿಲ್ಲಾಡಳಿತ ಮತ್ತೆ ಈ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಾದ ಬಳಿಕ ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತ ಮುಂದಾಗಿದೆ. ಮತ್ತೊಮ್ಮೆ ದಾಖಲೆಗೆ ಈಗ ಮುಂದಾಗಿದ್ದಾರೆ. ಒಂದ್ ಕಡೆ ಈಗ ಕೋಗಿಲು ನಿವಾಸಿಗಳಿಗೆ ಡಬಲ್ ಟೆನ್ಷನ್ ಎದುರಾಗಿರೋದು. ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ. ಹೊಸ ಫ್ಲಾಟ್ ಕನಸು ಕಾಣ್ತಾ ಇದ್ದ ಕೋಗಿಲು ನಿವಾಸಿಗಳಿಗೆ ಶಾಕ್ ಎದುರಾಗಿದೆ. ಅಕ್ರಮ ವಾಸಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ. 25 ಮನೆಗಳ ಹಂಚಿಕೆ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನಿನ್ನೆ ನಡೆಯಬೇಕಿದ್ದ 25 ಫ್ಲಾಟ್ಗಳ ಹಂಚಿಕೆ ಕಾರ್ಯಕ್ರಮ ಆದರೆ ಜಿಲ್ಲಾಡಳಿತದಿಂದ ದೃಢೀಕರಣ ಪತ್ರ ಬಾರದ ಹಿನ್ನೆಲೆ ರದ್ದಾಗಿದೆ. ಮತ್ತೊಮ್ಮೆ ದಾಖಲೆಗಳನ್ನ ಪರಿಶೀಲನೆಗೆ ಮುಂದಾದ ಜಿಲ್ಲಾಡಳಿತ. ಎಲ್ಲ ಆಧಾರಗಳನ್ನ ಪರಿಶೀಲನೆ ಮಾಡಲಿರುವಂತಹ ಜಿಲ್ಲಾಡಳಿತ. ಮನೆ ಪಡೆಯುವ ಹುಮ್ಮಸ್ಸಿನಲ್ಲಿದ್ದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೂಚನೆ ಕೊಟ್ಟಿದ್ರು. ಆರಂಭದಲ್ಲಿ 25ರಿಂದ 35 ಜನರಿಗೆ ಈ ಫ್ಲಾಟ್ಗಳನ್ನು ಹಂಚಿಕೆ ಮಾಡಬೇಕು ಅಂತ. ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡಿ 25 ಜನರಿಗೆ ಈ ಫ್ಲಾಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ರು, ಹಂಚಿಕೆ ಮಾಡಲಿಕ್ಕೆ. ಆದರೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಜಿಲ್ಲಾಡಳಿತ ಮತ್ತೆ ಈ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಾದ ಬಳಿಕ ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತ ಮುಂದಾಗಿದೆ. ಮತ್ತೊಮ್ಮೆ ದಾಖಲೆಗೆ ಈಗ ಮುಂದಾಗಿದ್ದಾರೆ. ಒಂದ್ ಕಡೆ ಈಗ ಕೋಗಿಲು ನಿವಾಸಿಗಳಿಗೆ ಡಬಲ್ ಟೆನ್ಷನ್ ಎದುರಾಗಿರೋದು. ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ. ಹೊಸ ಫ್ಲಾಟ್ ಕನಸು ಕಾಣ್ತಾ ಇದ್ದ ಕೋಗಿಲು ನಿವಾಸಿಗಳಿಗೆ ಶಾಕ್ ಎದುರಾಗಿದೆ. ಅಕ್ರಮ ವಾಸಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ. 25 ಮನೆಗಳ ಹಂಚಿಕೆ ಕಾರ್ಯ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ನಿನ್ನೆ ನಡೆಯಬೇಕಿದ್ದ 25 ಫ್ಲಾಟ್ಗಳ ಹಂಚಿಕೆ ಕಾರ್ಯಕ್ರಮ ಆದರೆ ಜಿಲ್ಲಾಡಳಿತದಿಂದ ದೃಢೀಕರಣ ಪತ್ರ ಬಾರದ ಹಿನ್ನೆಲೆ ರದ್ದಾಗಿದೆ. ಮತ್ತೊಮ್ಮೆ ದಾಖಲೆಗಳನ್ನ ಪರಿಶೀಲನೆಗೆ ಮುಂದಾದ ಜಿಲ್ಲಾಡಳಿತ. ಎಲ್ಲ ಆಧಾರಗಳನ್ನ ಪರಿಶೀಲನೆ ಮಾಡಲಿರುವಂತಹ ಜಿಲ್ಲಾಡಳಿತ. ಮನೆ ಪಡೆಯುವ ಹುಮ್ಮಸ್ಸಿನಲ್ಲಿದ್ದವರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೂಚನೆ ಕೊಟ್ಟಿದ್ರು. ಆರಂಭದಲ್ಲಿ 25ರಿಂದ 35 ಜನರಿಗೆ ಈ ಫ್ಲಾಟ್ಗಳನ್ನು ಹಂಚಿಕೆ ಮಾಡಬೇಕು ಅಂತ. ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡಿ 25 ಜನರಿಗೆ ಈ ಫ್ಲಾಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ರು, ಹಂಚಿಕೆ ಮಾಡಲಿಕ್ಕೆ. ಆದರೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಜಿಲ್ಲಾಡಳಿತ ಮತ್ತೆ ಈ ಅಗತ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಾದ ಬಳಿಕ ಮನೆಗಳನ್ನ ಹಂಚಿಕೆ ಮಾಡಬೇಕು ಅಂತ ಮುಂದಾಗಿದೆ. ಮತ್ತೊಮ್ಮೆ ದಾಖಲೆಗೆ ಈಗ ಮುಂದಾಗಿದ್ದಾರೆ. ಒಂದ್ ಕಡೆ ಈಗ ಕೋಗಿಲು ನಿವಾಸಿಗಳಿಗೆ ಡಬಲ್ ಟೆನ್ಷನ್ ಎದುರಾಗಿರೋದು.